ದಕ್ಷಿಣ ಕಾಶಿ ನಂಜನಗೂಡಿನ ಪುರಾಣ ಪ್ರಸಿದ್ಧ ಶ್ರೀ ಪರಶುರಾಮ ದೇವಾಲಯದಲ್ಲಿ ಶ್ರಾವಣ ಮಾಸದ ಮೊದಲನೇ ಶನಿವಾರದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಪರಶುರಾಮರ ಮೂರ್ತಿಯನ್ನ ವಿಶೇಷವಾಗಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿ ಪೂಜಾ ಕಾರ್ಯಗಳನ್ನು ನಡೆಸಲಾಯಿತು. ಚುರುಣಾವತಿ ನದಿಯ ದಡದಲ್ಲಿರುವ ಶ್ರೀ ಪರಶುರಾಮನ ದೇವಾಲಯಕ್ಕೆ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ಹಲವು ಸೇವೆಗಳನ್ನು ಸಲ್ಲಿಸುವ ಮೂಲಕ ತಮ್ಮ ಭಕ್ತಿ ಭಾವ ಮೆರೆದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವಂತೆ ಶ್ರೀ ಪರಶುರಾಮನಲ್ಲಿ ಬೇಡಿಕೊಂಡು ಹರಕೆ ಹೊತ್ತ ಭಕ್ತರು ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿ ಬೆಲ್ಲ ಮತ್ತು ಉಪ್ಪನ್ನ ಚೂರ್ಣಾವತಿ ನದಿಗೆ ಅರ್ಪಿಸುವ ಮೂಲಕ ತಮ್ಮ ಹರಕೆ ತೀರಿಸಿದ್ರು. ಇನ್ನು ಕೆಲವು ಭಕ್ತಾದಿಗಳು ಬಂದಂತಹ ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಿದ್ರು. ಇದೇ ಸಮಯದಲ್ಲಿ ದೇವಾಲಯದ ಅರ್ಚಕರಾದ ಕೃಷ್ಣ ಅಯ್ಯಂಗಾರ್ ಅವರು ಮಾತನಾಡಿ ಶ್ರಾವಣ ಮಾಸದ ಶನಿವಾರದ ವಿಶೇಷದ ಬಗ್ಗೆ ವಿವರಿಸಿದರು. पूजा मत तमिल पूरा ini entah buruk. ದಿನ ಶ್ರಾವಣ ಶನಿವಾರ 4 ಶನಿವಾರದಿಂದ ಇರುತ್ತೆ. ಇದೇ ಶ್ರಾವಣ ಶನಿವಾರ ಜನಗಳು ಇಲ್ಲಿ ಪರಶುರಾಮ ಕ್ಷೇತ್ರಕ್ಕೆ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ನಂಜನಗೂಡು ಒಂದು ಕ್ಷೇತ್ರ ಆಗಿರೋದೇ ಪರಶುರಾಮರಿಂದ. ನಂಜುಂಡೇಶ್ವರ ಪ್ರತಿಷ್ಠಾಪನೆ ಮಾಡಿದವರು ಪರಶುರಾಮ. ಆದ್ದರಿಂದ ನಂಜುಂಡೇಶ್ವರ ದರ್ಶನ ಮಾಡಿದ ಮೇಲೆ ಪರಶುರಾಮ ದರ್ಶನ ಮಾಡಿಬಿಟ್ಟೇ ಹೋಗಬೇಕು ಅಂತ ಒಂದು ಪದ್ಧತಿ. ಅದಕ್ಕೆ ನಂಜುಂಡೇಶ್ವರ ಹೇಳ್ತಾರೆ, ನನ್ನ ದರ್ಶನ ಮಾಡಿ ನಿನ್ನ ದರ್ಶನ ಯಾರು ಮಾಡದೆ ಹೋಗ್ತಾರೋ ಇಲ್ಲಿಗೆ ಬಂದು ಫಲವಿಲ್ಲದೆ ಇರಲಿ, ನಾನು ವರ್ಷಕ್ಕೊಂದು ಬರೀ ಉತ್ತರಾಯಣ ಕಾಲದಲ್ಲಿ ನಿನ್ನ ದರ್ಶನಕ್ಕೆ ಬರ್ತೀನಿ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿವಸ ಉತ್ತರಾಯಣ ಕಾಲದಲ್ಲಿ ವಿಷ್ಣುಮೂರ್ತಿ ಸಮೇತರಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದು ಇವ್ರಿಗೋಸ್ಕರ ಬಂದ ನದಿ ಸುವರ್ಣಾವತಿ ನದಿ. ಇದು 365 ಸೂರ್ಯ. ಇದು ಒಂದು ಸ್ನಾನ ಮಾಡಿ ಪರಮಾತ್ಮ ಇಲ್ಲಿ ತಪಸ್ಸು ಉಪ್ಪು ಬೆಲ್ಲ ಯಾವ ಥರ ಕರಗತ್ತು, ಪರಶುರಾಮರ ಮಾತೃತ್ವ ದೋಷ ಬ್ರಹ್ಮತ್ವ ದೋಷ ಯಾವ ಥರ ನಿವಾರಣೆ ಆಯಿತು, ನಮ್ಮ ದೋಷನೂ ಉಪ್ಪು ಬೆಲ್ಲ ಕರಗಲಿ ಅಂತ ಇಲ್ಲಿ ಉಪ್ಪು ಬೆಲ್ಲ ಇಡೋ ಪದ್ಧತಿ. ಕೃಷ್ಣ ಅಯ್ಯಂಗಾರ್